ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 10. ಹೇ ಭರತನ ವಂಶಜನೇ, ಆಗ 2 ಸೈನ್ಯಗಳ ಮಧ್ಯೆ ವಿಷಾದದಲ್ಲಿ ಮುಳುಗಿದ ಅರ್ಜುನನನ್ನು ಕುರಿತು ಶ್ರೀಕೃಷ್ಣನು ನಸುನಗುತ್ತಾ ಈ ಮಾತುಗಳನ್ನು ಹೇಳಿದನು. ಭಾವಾರ್ಥ ತಿಳಿಯೋಣ ಬನ್ನಿ. ಇಬ್ಬರು ಆತ್ಮೀಯ ಸ್ನೇಹಿತರಾದ ಋಷಿಕೇಶ ಮತ್ತು ಗೂಢಾಕೇಶರ ನಡುವೆ ಸಂವಾದ ನಡೆಯುತ್ತಿತ್ತು. ಸ್ನೇಹಿತರಾಗಿ ಇಬ್ಬರು ಸರಿಸಮಾನರು, ಆದರೆ ಅವರಲ್ಲಿ ಒಬ್ಬನು ಈ ಸ್ವಇಚ್ಛೆಯಿಂದ ಮತ್ತೊಬ್ಬನ ಶಿಷ್ಯನಾದನು. ಸ್ನೇಹಿತನು ಶಿಷ್ಯನಾಗಲು ತೀರ್ಮಾನಿಸಿದಾಗ ಎಂದು ಶ್ರೀಕೃಷ್ಣನು ನಸುನಗುತ್ತಿದ್ದ. ಎಲ್ಲರ ಪ್ರಭುವಾಗಿ ಅವನು ಯಾವಾಗಲೂ ಎಲ್ಲರಿಗಿಂತ ಉಚ್ಚ ಸ್ಥಾನದಲ್ಲಿರುತ್ತಾನೆ. ಆದರೆ ಭಗವಂತನು ಭಕ್ತನ ಬಯಸಿದಂತೆ ಸ್ನೇಹಿತ ಅಥವಾ ಮಗ ಅಥವಾ ನಲ್ಲನ ಪಾತ್ರವನ್ನು ವಹಿಸಲು ಸಿದ್ಧನಾಗಿರುತ್ತಾನೆ. ಆದರೆ ಅವನನ್ನು ಗುರು ಎಂದು ಸ್ವೀಕರಿಸಿದಾಗ ಅವನು ತಕ್ಷಣವೇ ಆ ಪಾತ್ರವನ್ನು ಒಪ್ಪಿಕೊಂಡು ಶಿಷ್ಯನೊಡನೆ ಗುರುವು ಮಾತಾಡುವಂತೆ ಗಂಭೀರವಾಗಿ ಮಾತನಾಡಿದ. ಗುರು ಮತ್ತು ಶಿಷ್ಯರ ನಡುವೆ ಮಾತು 2 ಸೈನ್ಯಗಳ ಎದುರಿಗೆ ಬಹಿರಂಗವಾಯಿತು ನಡೆಯಿತು. ಇದರಿಂದ ಎಲ್ಲರಿಗೂ ಲಾಭವಾಯಿತು ಎಂದು ಕಾಣುತ್ತದೆ. ಆದುದರಿಂದ ಭಗವದ್ಗೀತೆಯ ನುಡಿಗಳು ಯಾವ ಒಬ್ಬ ವ್ಯಕ್ತಿಯ ಅಥವಾ ಸಮಾಜಕ್ಕಾಗಿ ಅಥವಾ ಸಮುದಾಯಕ್ಕಾಗಿ ಉದ್ದೇಶಿಸುವುದಲ್ಲ, ಅವು ಎಲ್ಲರಿಗಾಗಿ ಆಡಿದ ಮಾತುಗಳು. ಸ್ನೇಹಿತರಾಗಲಿ ಶತ್ರುಗಳಾಗಲಿ ಎಲ್ಲರಿಗೂ ಅವನನ್ನು ಕೇಳುವ ಸಮಾನವಾದ ಹಕ್ಕಿದೆ. ಶ್ರೀಕೃಷ್ಣನ ನಗು ಇದು ತಿರಸ್ಕಾರದ ನಗು ಅಲ್ಲ, ಇದು ಅಕ್ಕರೆಯಿಂದ ಕೂಡಿದ ನಗು, ಅಜ್ಞಾನದ ಮೇಲೆ ಕರುಣೆ ತೋರಿಸುವ ನಗು, ಜ್ಞಾನೋದಯದ ಕ್ಷಣ. ಈಗ ಆರಂಭವಾಗಲಿದೆ ಗೀತೆಯ ಹೃದಯದ ದೈವಜ್ಞಾನ. ಸ್ಥಳ 2 ಸೇನೆಗಳ ಮಧ್ಯೆ, ಧರ್ಮ ಮತ್ತು ಅಧರ್ಮ, ಶಾಂತಿ ಮತ್ತು ಯುದ್ಧ ಮಧ್ಯದ ಸ್ಥಳದಲ್ಲಿ ಜೀವಿಯ ಆತಂಕರಿಯ ಸಂಘರ್ಷದ ಸಂಕೇತ. ತತ್ವಬೋಧ. ಜೀವನದ ಯುದ್ಧದ ಮಧ್ಯದಲ್ಲೇ ಗುರುವಿನ ವಾಣಿ ಉದಯವಾಣಿಯಾಗುತ್ತದೆ. ಆಧ್ಯಾತ್ಮಿಕ ಅರ್ಥ. ನಾಶವಾಗುತ್ತಿರುವ ಅಹಂಕಾರವನ್ನು ನೋಡಿ ದೈವ ನಗುತ್ತಿದೆ, ಏಕೆಂದರೆ ಶಾಶ್ವತ ಆತ್ಮಜ್ಞಾನ ಹೊರಹೊಮ್ಮಲು ಸಿದ್ಧವಾಗಿರುತ್ತದೆ.